ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ. ನಮಗೆಲ್ಲ ಗೊತ್ತಿದ್ದಂಗೆ 2014 BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ಅವ್ರು ಏನಂದ್ರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇರಲಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ನನ್ನ ಜೊತೆ ಜೋರಾಗಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರೇ, ನಮ್ಮ ನಾಯಕರು ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆಯ ಸಿದ್ದರಾಮಯ್ಯಜಿ ಅವರೇ, ನಮ್ಮ AICC ಅಧ್ಯಕ್ಷ ಆದಂಥ ರಣದೀಪ್ ಸುರ್ಜೇವಾಲಾಜಿ ಅವರೇ, ನಮ್ಮ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ನನ್ನ ಆತ್ಮೀಯರು ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಸಚಿವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಇಲ್ಲಿದ್ದಂಥ ಎಲ್ಲರೂ ಆತ್ಮೀಯರು. ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ನಿರೀಕ್ಷೆ ನಾವು ಇರಲಿಲ್ಲ. ನಾವು ನಿರೀಕ್ಷೆ ಇಟ್ಟಿದ್ದು 1.5 ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ವಿ. ಇವತ್ತು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಮೋರ್ ದ್ಯಾನ್ 3 lakhs ಅಂತ ಹೇಳಕ್ಕೆ ಬಯಸ್ತೀವಿ. 3 ಲಕ್ಷದಿಂದ ಹೆಚ್ಚಾಗಿ ಇವತ್ತು ಜನ ಬಂದು ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿದ್ದೀರಾ. ತಮಗೆ ಕೈ ಜೋಡಿಸಿ ನಾನು ದೊಡ್ಡ ನಮಸ್ಕಾರ ಇಲ್ಲಿಂದನೇ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ತಾವು ಭಾಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳದು ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖರ್ಗೆಯವ್ರದ್ದು ಮಾತುಕೊಳ್ಳೋಕೆ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಮುಖ್ಯಮಂತ್ರಿಗಳದ ಮನವಿ ಇಷ್ಟೇ ಮಾಡ್ಕೊಳ್ಳೋದು, ನಮ್ಮ ಜನಗಳು, ನಮ್ಮ ಜಿಲ್ಲೆ ಬೇಡಿಕೆ ಜನಗಳದ್ದು ಇರೋದು ಸರ್. ನಮ್ಮ ಒಂದು DC ಕಚೇರಿ ಆಫೀಸ್ ಆಗಬೇಕು 100 ಕೋಟಿ ವೆಚ್ಚದಲ್ಲಿ ಅಂತ ಒಂದಿದೆ. ತಾವು ಸೂಚನೆಯನ್ನು ಕೊಟ್ಟಿದ್ದೀರಾ. ನಾನು ಬರೋ ತಿಂಗಳಲ್ಲಿ ಬರ್ತೀನಿ. ಬರೋ ತಿಂಗಳಲ್ಲಿ ಆ ಗುದ್ಲಿ ಪೂಜೆಯನ್ನು ಮಾಡುವ ಅಂತ ಹೇಳಿದ್ದೀರಾ. ಅದ್ರ ಜೊತೆಯಲ್ಲಿ 250 ಬೆಡ್ದು ಹಾಸ್ಪಿಟಲ್ದು ಇಕ್ವಿಪ್ಮೆಂಟ್ಸ್ಗೆ 40 ಕೋಟಿ ಬೇಕಾಗ್ತದೆ, ಅದು ನಾನು ಕೊಡ್ತೀನಿ. ಅದು ಗುದ್ಲಿ ಪೂಜೆ, ಅದು ಇನಾಗ್ರೇಷನ್ ಕಾರ್ಯಕ್ರಮನ ಇಕ್ಕೋ ಅಂತ ಹೇಳಿದ್ದೀರಾ. ಅದು ಅಂತ ಸೂಚನೆ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಜನ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮಗಿರೋದು ಇಲ್ಲಿ ಗೇಟ್ 19 ನಮಗೆಲ್ಲ ಗೊತ್ತೇ ಇದೆ. ಹೋದ ವರ್ಷದಲ್ಲಿ 19 ಗೇಟ್ ಚೈನ್ ಲಿಂಕ್ ಕಟ್ ಆಗಿಬಿಟ್ಟು ದೊಡ್ಡ ಅನಾಹುತ ಈ ಜಿಲ್ಲೆಗೆ ಆಗಬೇಕಾಗಿತ್ತು. ಮನೆಯ ಮುಖ್ಯಮಂತ್ರಿಗಳು, ಮನೆಯ ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿದ್ದು ತಮಗೆಲ್ಲ ಗೊತ್ತಾಗಿದೆ. ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಆ ಗೇಟನ್ನು ಆದಷ್ಟು ಬೇಗ ಪರ್ಮನೆಂಟ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊತೀನಿ. ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆಯಲ್ಲಿ ಭಾಳಷ್ಟು ಜನದ್ದು ಬೇಡಿಕೆಯಲ್ಲಿ ರೈತರದ್ದು ಬೇಡಿಕೆ ಇರೋದು, ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2 ತಿಂಗಳ ಒಳಗಡೆ ನಾವು ಶುಗರ್ ಫ್ಯಾಕ್ಟ್ರಿ ಗುದ್ಲಿ ಪೂಜೆಯನ್ನು ಮಾಡ್ತೀನಂತ ಮನೆ ಮುಖ್ಯಮಂತ್ರಿಗಳು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಗೆ ಇನ್ನೊಂದು ಬಾರಿ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸ್ನೇಹಿತರೆ, ಈಗ ಉದ್ಘಾಟನೆಯ ಸಂದರ್ಭ. ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಅಂತ ನಾನು ಗಣ್ಯರಲ್ಲಿ ಮನವಿ ಮಾಡ್ತೇನೆ. ಸರ್, ಆನರಬಲ್ ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್, ಆನರಬಲ್ ಶ್ರೀ ರಾಹುಲ್ ಗಾಂಧಿ, ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕು. ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡ ಮುಂದೆ ಬರಬೇಕು. ಎಲ್ಲರೂ ಕೂಡ ಬ್ಲೋವರ್ಸ್ 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 ಫೈರ್, ಕೋಲ್ಡ್ ಫೈರ್, ಕೋಲ್ಡ್ ಫೈರ್.
ಧನ್ಯವಾದ. ಇದಕ್ಕೆ ನಾವು ಸಿರಿಧಾನ್ಯಗಳನ್ನ ಆ ಮಡಿಕೆಗೆ ಹಾಕೋದರ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಇದರ ಅರ್ಥ ನೀವು ಕೊಟ್ಟ ಅಧಿಕಾರದಿಂದ ನಾವು ಬೆಳೆ ಬೆಳೆದು ಇವತ್ತು ಹಕ್ಕುಪತ್ರ ನಿಮ್ಗೆ ಕೊಡ್ತಾ ಇದ್ದೇವೆ. ಹಾಗೆ ಭೂಮಿ ಕೊಟ್ಟಂತಹ ಬೆಳೆ ಬೆಳೆದು ಆ ಸಿರಿಧಾನ್ಯವನ್ನ ಯಾವ ತರ ನಿಮಗೆ ಮತ್ತೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ಸೇವೆಯನ್ನ ಈ ಸಾಂಕೇತಿಕವಾಗಿ ಇವತ್ತು ನಿಮಗೆ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಸಿರಿಧಾನ್ಯಗಳನ್ನ ಮತ್ತೆ ಮಡಲಿಗೆ ಹರಿಯುವುದರ ಮುಖಾಂತರವಾಗಿ. ಬಂಧುಗಳೇ, ಅಧಿಕಾರಿಗಳು ಈಗ ಪುಸ್ತಕ ಬಿಡುಗಡೆಗೆ ತಯಾರಿ ಮಾಡ್ಕೋಬೇಕು. 1 ನಿಮಿಷ ನಾನು ಇಂಗ್ಲಿಷ್ನಲ್ಲಿ ಮಾತಾಡ್ತೇನೆ, ದಯವಿಟ್ಟು ನಿಮ್ಮ ಸಹಕಾರ ಕೋರ್ತೇನೆ. ಯಾಕೆ ಅಂದ್ರೆ ಪುಸ್ತಕ ಬಿಡುಗಡೆಗಳಿದ್ದಾವೆ. Sir, we have brought out several publications on this occasion of 2 years. One publication is Achievements of Congress Government. ಒಂದು ನಿಮಿಷ ನಾನು ಹೇಳ್ತೇನೆ. ಒಂದು ನಿಮಿಷ ನಾನು ಹೇಳ್ತೇನೆ. ಓಲ್ಡ್ ಒಂದು ಪುಸ್ತಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ್ತಾರೆ. ಮತ್ತೊಂದು ಪುಸ್ತಕ ಕಂದಾಯ ಇಲಾಖೆ 2 ವರ್ಷದ ಸಾಧನೆಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಡುಗಡೆ ಮಾಡ್ತಾರೆ. ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಇಂದ ಜನಗಳಿಗೆ ಪ್ರಯೋಜನದ ಬಗ್ಗೆ ಪುಸ್ತಕ. ಹಾಗೆ ನಗರಾಭಿವೃದ್ಧಿ ಸಾಧನೆಗಳ ಕಿರುಹೊತ್ತಿಗೆ ಬಿಡುಗಡೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಧನೆಗಳ ಬಿಡುಗಡೆ. ಹೇಳ್ತೇನೆ ರಿಪೀಟ್ ಮಾಡ್ತೇನೆ. ಹಾಗೆ ನಗರಾಭಿವೃದ್ಧಿ ಇಲಾಖೆಯಿಂದ 2 ವರ್ಷಗಳ ಸಾಧನೆಯ ಕಿರುಹೊತ್ತಿಗೆಯ ಬಿಡುಗಡೆ. ಅದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 2 ವರ್ಷದ ಸಾಧನೆಗಳ ಕಿರುಹೊತ್ತಿಗೆಯ ಬಿಡುಗಡೆ. ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಶ್ರೀಯುತ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.